ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ಡಿವಿ ಸದಾನಂದ ಗೌಡ ಅವರು ಗುದ್ದು ಕೊಟ್ಟಿದ್ದಾರೆ. ತಕ್ಷಣ ಹರಿಪ್ರಸಾದ್ ಅವರನ್ನ ಬಂಧಿಸಬೇಕು ಅನ್ನುವಂತ ವಿಚಾರವನ್ನ ಡಿವಿ ಸದಾನಂದ ಗೌಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹರಿಪ್ರಸಾದ್ ನಂಬರ್ 1 ಭಯೋತ್ಪಾದಕ, ತಕ್ಷಣ ಹರಿಪ್ರಸಾದ್ ರನ್ನ ಬಂಧಿಸಬೇಕು. ಬಿಕೆ ಹರಿಪ್ರಸಾದ್ ವಿರುದ್ಧ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯ ಈ ಖುಷಿಯಲ್ಲಿರುವ ನಮಗೆಲ್ಲ ಬಿಕೆ ಹರಿಪ್ರಸಾದ್ ಅವರು ಈ ಮಾತನಾಡಿದ್ದು ತಪ್ಪು ಅನ್ನುವಂತ ಬಹಳ ಕಾರವಾಗಿ ಡಿವಿ ಸದಾನಂದ ಗೌಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ಬಿಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ತಮ್ಮದು. ನಮಸ್ತೆ ಸರ್. ನನಗೆ ಅನಿಸ್ತಾ ಇರುವಂಥದ್ದು, ಅವರ ಅಪ್ಪ ಅಮ್ಮ ಅವರಿಗೆ ಹರಿಪ್ರಸಾದ್ ಅಂತ ಹೆಸರಿಟ್ಟಿದ್ದಾರೆ. ಅವರ ಅಪ್ಪ ಅಮ್ಮ ಯಾವುದೋ ದೇವರ ಆಶೀರ್ವಾದ ಅವರಿಗೆ ಬರಲಿ, ಸಮಾಜದಲ್ಲಿ ಹಿಂದೂ ಆಗಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡು, ಎಲ್ಲ ಜನರಿಗೂ ಒಳ್ಳೆಯವನಾಗು, ನಾನು ಬರೀ ಹಿಂದೂಗಳಿಗಿಂತ ಆಗು ಅಂತ ಹೇಳಿ ಅವರು ಮಾಡಿದರೆ, ಇವರು ಮಾಡ್ತಾ ಇರುವಂಥ ಈ ಹೇಳಿಕೆಗಳು ಒಂದು ರೀತಿ ಹಿಂದೂಗಳ ವಿರುದ್ಧ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡುವಂಥ ಇವರ ಪ್ರವೃತ್ತಿ ಇದು ಅತ್ಯಂತ ಖಂಡನೀಯ. ಪ್ರಾಯಶಃ ಗೋಧ್ರಾ ಗಲಾಟೆ ಅದರ ನಂತರದ ಸಂದರ್ಭ, ಇವರು ರಾಜಕಾರಣದಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಎಲ್ಲವಾಗಿ ಸುಪ್ರೀಂ ಕೋರ್ಟ್ನ ತೀರ್ಪಾದ ಮೇಲೆ ಕೂಡ ಇವರಿಗೆ ಇನ್ನೂ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದರೆ ಏನೋ ನಮ್ಮ ದುರ್ದೈವ ಅಂತ ಭಾವಿಸ್ತಾ ಇದ್ದೇನೆ. ಇವರ ಇವತ್ತಿನ ಹೇಳಿಕೆ ಈ ಹೊತ್ತಲ್ಲಿ ಬಂತು ಅಂತ ಅನ್ಸುತ್ತೆ ಸರ್. ಇದರ ಉದ್ದೇಶ ಏನು ಅಂತ ಬಿಕೆ ಹರಿಪ್ರಸಾದ್ ಅವರು ಈ ಹೊತ್ತಲ್ಲಿ ಕೋಟ್ಯಾನುಕೋಟಿ ಹಿಂದೂಗಳು ಕಾಯ್ತಾ ಇದ್ದೀವಿ ರಾಮ ಮಂದಿರ ಉದ್ಘಾಟನೆಗಾಗಿ, ಈ ಹೊತ್ತಲ್ಲಿ ಈ ರೀತಿ ಹೇಳಿಕೆ ಸರಿನಾ? ಯಾಕೆ ಈ ಹೇಳಿಕೆಗಳು ಬಂತು, ಕಾರಣ ಏನು ಅಂತ? ಸರ್ ನನ್ನ ಅಭಿಪ್ರಾಯದಲ್ಲಿ ಬಿಕೆ ಹರಿಪ್ರಸಾದ್ರಂತೂ ಈಗ ಟೋಟಲ್ ಅವರೊಂದು ರಿಜೆಕ್ಟೆಡ್ ರಾಜಕಾರಣಿ ಆಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಒಳಗೆ, ನಾನು ಬಾಕಿಯವರ ಮಧ್ಯದಲ್ಲಿ ಹೇಳ್ತಾ ಇಲ್ಲ, ಕಾಂಗ್ರೆಸ್ನ ಒಳಗೆ ಒಂದು ರಿಜೆಕ್ಟೆಡ್ ರಾಜಕಾರಣಿ ಆಗಿಬಿಟ್ಟಿದ್ದಾರೆ. ಅವರಿಗೆ ಈಗ ಏನು ಮಾತಾಡ್ತೇನೆ ಏನು ಹೇಳ್ತೇನೆ ಅಂತ ಹೇಳುವಂಥ ಪರಿಜ್ಞಾನ ಇಲ್ಲದೆ ಅವರು ಮಾತಾಡುವಂಥದ್ದು ನಾವು ಕೇಳಿದ್ದೇವೆ. ಇವತ್ತು ಇವರು ಕೊಟ್ಟಂಥ ಹೇಳಿಕೆ ಇದು ಪರೋಕ್ಷವಾಗಿ ರಾಮ ಭಕ್ತರಿಗೆ ಒಂದು ಬೆದರಿಕೆ ಹಾಕುವಂಥದ್ದು, ಯಾರು ಅಲ್ಲಿಗೆ ಹೋಗಬಾರ್ದು ಅಂತ ಹೇಳುವಂಥ ರೀತಿಯಲ್ಲಿ ಇಡೀ ದೇಶದ ಈ ಒಂದು ರೀತಿಯಲ್ಲಿ ರಾಮನ ಯಾರು ಅವರ ಒಂದು ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅಲ್ಲಿ ಹೋಗಬೇಕು ಅಂತ ಅನಿಸಿದ ಅವರನ್ನು ಪೂರ್ತಿ ತಲೆಗೆಡಿಸಬೇಕು ಅಂತ ಹೇಳುವಂಥ ಇವರ ತಲೆಗೆಟ್ಟ ಹೇಳಿಕೆ. ಇದರಿಂದ ಯಾರೂ ವಿಚಲಿತರಾಗಲ್ಲ. ಆದರೆ ಅವರು ಹೇಳಿದರಲ್ಲಿ ಇನ್ನೊಂದು ಅಂಶ ನಾವು ಪರಿಗಣನೆ ಮಾಡಬೇಕು. ಇದರ ಹಿಂದೆ ಯಾರಾದರೂ ಒಂದು ರೀತಿಯಲ್ಲಿ ಕಾನ್ಸ್ಪಿರೇಟರ್ಸ್ ಇದ್ದಾರೋ, ಅದು ಇವರ ಗಮನಕ್ಕೆ ಹೇಗೆ ಬಂತು, ಅಥವಾ ಇವರೇ ಇದನ್ನು ಅಬೆಟ್ ಮಾಡ್ತಾರೋ, ಎರಡರಲ್ಲಿ ಕೂಡ ಇವರು ಒಂದು ಪಿನಲ್ ಕೋಡ್ನ ಪ್ರಕಾರ ಇವರು ಇವತ್ತು ಶಿಕ್ಷೆಗೆ ಅರ್ಹರು. ಇಷ್ಟು ದೊಡ್ಡ ರೀತಿಯಲ್ಲಿ ಹೇಳಿದಾಗ ಯಾರೊಬ್ಬ ಶ್ರೀಕಾಂತ್ ಪೂಜಾರಿಯನ್ನು 31 ವರ್ಷದ ಹಿಂದೆ ಆದಂಥ ಸಣ್ಣ ಪ್ರತಿಭಟನೆಗೆ ಆ ಕೇಸಲ್ಲಿ ಸಿಕ್ಕಿಲ್ಲ ಅಂತ ಬಂಧನ ಮಾಡುವವರಿಗೆ ಇವತ್ತು ದೇಶವ್ಯಾಪಿಯೂ ಒಂದು ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡುವಂಥ ಹರಿಪ್ರಸಾದನ್ನು ಬಂಧನ ಮಾಡಲಿಕ್ಕೆ ಆಗೋದಿಲ್ವಾ? ಸಿದ್ದರಾಮಯ್ಯರಿರ್ಬೋದು, ಪರಮೇಶ್ವರ್ ಇರ್ಬೋದು. ನಾನು ಆಗ್ರಹ ಮಾಡ್ತೇನೆ, ನಿಮಗೆ ಏನಾರು ಕಿಂಚಿತ್ತು ಇವತ್ತು ಸುಖ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಹೇಳುವಂಥದ್ದಿದ್ದರೆ, ಅಥವಾ ಒಂದು ರೀತಿ ಬಹುಸಂಖ್ಯಾತರ ಆರಾಧ್ಯ ದೈವ ಆ ಶ್ರೀರಾಮನನ್ನು ಆ ಪ್ರತಿಷ್ಠಾಪನೆಗೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡೋದರಲ್ಲಿ ತಾವು ತಡೆ ಒಡ್ಡಬೇಕು ಅಂತ ಹೇಳಿದರೆ, ಖಂಡಿತವಾಗಿ ಇದೊಂದು ಅಕ್ಷಮ್ಯ ಅಪರಾಧ ಅಂತ ನಾನು ಭಾವಿಸ್ತಿದ್ದೇನೆ. ತಡ ಮಾಡಬಾರ್ದು, ತಕ್ಷಣ ಬಂಧಿಸಿ ಒಳಗೆ ಹಾಕಿ ತನಿಖೆ ಮಾಡಿ, ಇಲ್ಲದ್ರೆ NIAಗೆ ಕೊಡಿ, ಅವರು ತನಿಖೆ ಮಾಡಲಿ. ನಿಮಗೆ ಆಗೋದಿಲ್ಲ ಅಂತ ಹೇಳಿದರೆ ಭಯೋತ್ಪಾದಕರನ್ನು ತನಿಖೆ ಮಾಡುವಂಥ ಆ ಪ್ರಕ್ರಿಯೆ ಮಾಡುವಂಥ NIAಗೆ ಇವರನ್ನು ಹ್ಯಾಂಡ್ ಓವರ್ ಮಾಡಬೇಕು. ಅಲ್ಲಿ ತನಿಖೆ ಆಗಬೇಕು. ಯಾವ ಹಿಂದೂಗಳು ಕೂಡ ಇದರಿಂದ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಅವರ ಮನೆಯವರಿಗೆ, ಅಲ್ಲಿ ಹೋಗುವವರಿಗೆ ಒಂದು ಆತಂಕ ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನ ಏನಿದು ರಾಜಕಾರಣ? ಓಕೆ ಸರ್, ಎಕ್ಸಾಕ್ಟ್ಲಿ ನೀವು ಈ ಹಿಂದೆ ಸಿಎಂ ಆಗಿದ್ದವರು, ಬಟ್ ಈ ರೀತಿಯ ಸ್ಟೇಟ್ಮೆಂಟ್ಗಳು ಹೊರಗಡೆ ಬರುತ್ತೆ ಅಂದ್ರೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬರದೆ, ಆ ಬಗ್ಗೆ ಮಾಹಿತಿ ಇಲ್ಲದೆ ಈ ರೀತಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಹುದಾ? ನೋಡಿ, ಇದೇ ತಪ್ಪು ಅಂತ ನಾನು ಹೇಳ್ತಾ ಇರುವಂಥದ್ದು. ಹಲವಾರು ಸಂದರ್ಭದಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಇರುತ್ತೆ. ಈ ಸಿದ್ದರಾಮಯ್ಯರ ಇವತ್ತಿನ ಆಡಳಿತದಲ್ಲಿ ಇಂಟೆಲಿಜೆನ್ಸ್ ಪೂರ್ತಿ ಫೇಲ್ಯೂರ್ ಆಗಿದೆ. ಪೂರ್ತಿ ಫೇಲ್ಯೂರ್ ಆಗಿದೆ ಅಂತ ಹೇಳೋದಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ನಡೆದಂಥ ವಿದ್ಯಮಾನಗಳೇ ಸಾಕ್ಷಿ. ಇವತ್ತು ಹರಿಪ್ರಸಾದರು ಹೇಳಿದ ಮೇಲಂತೂ
ಆ ಇಂಟೆಲಿಜೆನ್ಸ್ ಸತ್ತೇ ಹೋಗಿದೆ ಕರ್ನಾಟಕದಲ್ಲಿ ಅಂತ ಹೇಳುವಂಥದ್ದು. ಆಗಲಿ, ಈಗ ಇಂಟೆಲಿಜೆನ್ಸು ಇಲ್ಲ, ಅದು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದರೆ, ಈಗ ಅವರು ಹೇಳಿದ ಮೇಲೆ ಆದರೂ ಎಚ್ಚೆತ್ತುಕೊಂಡು ಇವರು ಕಾರ್ಯಾಚರಣೆ ಮಾಡ್ಬೋದಲ್ಲ. ಅದನ್ನು ಇಗ್ನೋರ್ ಮಾಡುವಂಥದ್ದು ಮಾಡ್ತಾರೆ. ಸಿದ್ದರಾಮಯ್ಯರಿಗೆ ಕೂಡ ಒಂದು ಸಿದ್ಧರು ಮತ್ತು ರಾಮರು ಒಂದು ದೇವರ ಹೆಸರು, ಪರಮೇಶ್ವರರು ಕೂಡ ದೇವರ ಹೆಸರು, ಇವರು ಕೂಡ ದೇವರ ಹೆಸರು. ಇವರ ಹಿರಿಯರು ಇಟ್ಟಿರೋದೇ ಇವರೆಲ್ಲರೂ ಕೂಡ ಮುಂದೆ ಸಮಾಜದ ಕೆಲಸ ಮಾಡಲಿಕ್ಕೆ ದೇವರು ಶಕ್ತಿ ಕೊಡಲಿ ಅಂತ. ಇವರು ಈ ರೀತಿ ಸಮಾಜ ವಿದ್ರೋಹಿ ಕೆಲಸಗಳಿಗೆ ಪೂರಕವಾಗಿ ಮಾಡ್ತಾರಲ್ಲ, ಇದು ದುರ್ದೈವ ನಮ್ಮದು. ಓಕೆ ಸರ್, ಬಟ್ ಪ್ರಶ್ನೆ ಇರೋದು, ಇವರು ಹಿಂದೂಗಳ ಭಾವನೆಗೆ ಧಕ್ಕೆ ಆಗೋ ರೀತಿಯಲ್ಲಿ ಮಾತನಾಡಿರೋದಾ, ಭಯ ಹುಟ್ಟಿಸುವಂತ ಪ್ರಕ್ರಿಯೆನ, ಅಥವಾ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ರಾಜಕೀಯ ಮಾಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ನೋಡಿ ಮೇಡಮ್, ಇದು ಮೂರು ಕೂಡ ನೀವು ಹೇಳಿದರಲ್ಲಿ ಮೂರು ಇದೆ. ಒಂದು, ಹಿಂದೂಗಳಿಗೆ ರಾಮ ಭಕ್ತರಿಗೆ ಅಲ್ಲಿಗೆ ಹೋಗುವಂಥದ್ದಕ್ಕೆ ಒಂದು ರೀತಿ ತಡೆಯೊಡ್ಡುವಂಥ ಒಂದು ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡುವಂಥ ಒಂದು ಕೆಲಸ. ಎರಡನೇದಾಗಿ ರಾಜಕೀಯ ಬೇರೆ ಬೇಯಿಸಿಕೊಳ್ಳಲಿಕ್ಕೆ ಎಪೀಸ್ಮೆಂಟ್ ಪಾಲಿಸಿ, ಆ ಎಪೀಸ್ಮೆಂಟ್ ಅಂತ ಹೇಳುವಂಥ ಶಬ್ದ ಆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥ ಒಂದು ಪ್ರವೃತ್ತಿ. ಮೂರನೇದು ನೀವು ಹೇಳಿದ್ದು ಭಾರಿ ಸರಿ ಇದೆ. ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುವಂಥ ಒಂದು ಪ್ರಯತ್ನದಲ್ಲಿ ಇವರು ಮುಂಚೂಣಿಯಲ್ಲಿ ನಿಂತು ಮಾಡುವಂಥ ಕೆಲಸ ಎಲ್ಲವೂ ಕೂಡ ಇದರಲ್ಲಿದೆ. ನೀವು ಹೇಳಿದರಲ್ಲಿ ಒಂದು ಅಂಶ ಕೂಡ ಬಿಟ್ಟಿಲ್ಲ. ಆದ ಕಾರಣವೇ ನಾನು ಹೇಳ್ತಾ ಇರುವಂಥದ್ದು, ಇಷ್ಟು ಸಾರ್ವಜನಿಕರಲ್ಲಿ ಇಷ್ಟು ಚರ್ಚೆಗೆ ಗ್ರಾಸವಾದಂಥ ಸಂದರ್ಭಗಳಲ್ಲಿ ಇದಕ್ಕೆ ಒಂದು ಪುಲಿ ಸ್ಟಾಪ್ ಹಾಕುವಂಥದ್ದು. ಯಾರು ಕೂಡ ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ, ಅವರ ಹೇಳಿಕೆಗೆ ಭಾರಿ ಗಮನ ಕೊಡಬೇಕಾಗಿಲ್ಲ ಅಂತ ಹೇಳುವಂಥದ್ದು ರಾಜ್ಯದ ಮುಖ್ಯಮಂತ್ರಿಯ ಜವಾಬ್ದಾರಿ. ಯಾಕೆಂತ ಹೇಳಿದರೆ, ಲಾ ಆ್ಯಂಡ್ ಆರ್ಡರ್ ಇಟ್ಸ್ ಎ ಸ್ಟೇಟ್ ಸಬ್ಜೆಕ್ಟ್. ಲಾ ಆ್ಯಂಡ್ ಆರ್ಡರ್ ಇಟ್ಸ್ ಎ ಸ್ಟೇಟ್ ಸಬ್ಜೆಕ್ಟ್. ಇವರಿಗೆ ಆಗೋದಿಲ್ಲ, ಇವರು ಟೆರರಿಸ್ಟ್ ಅಂತಾದರೆ ಸೆಂಟ್ರಲಿಗೆ ಹ್ಯಾಂಡ್ ಓವರ್ ಮಾಡಿ, NIA ಅದನ್ನು ತಗೊಳ್ತದೆ, ಅದಕ್ಕೆ ರೆಫರ್ ಮಾಡುವಂಥದ್ದನ್ನು ಮಾಡಿ. ಇದನ್ನೆಲ್ಲವನ್ನು ಬಿಟ್ಟು ಇವರ ಆಂತರಿಕ ಕಚ್ಚಾಟದ ಮಧ್ಯದಲ್ಲಿ ಸಮಾಜವನ್ನು ಒಂದು ರೀತಿಯಲ್ಲಿ ಶಿಥಿಲಗೊಳಿಸುವಂಥ ಕೆಲಸ ಮಾಡುವಂಥದ್ದನ್ನು ಯಾರೂ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸರ್, ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಕಾರಣ, ಈಗ ನೀವೇ ಬಿಜೆಪಿ ನಾಯಕರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದೀರಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಕರಸೇವಕರ ಬಂಧನ ಆಗುತ್ತೆ, 31 ವರ್ಷದ ಕೇಸ್ಗೆ ಮರುಜೀವ ಕೊಡ್ತಾರೆ. ಏನಿದ್ರ ಅರ್ಥ ಅಂತ ವಿಷಯವನ್ನ ಡೈವರ್ಟ್ ಮಾಡ್ತಿದ್ದಾರಾ ಕಾಂಗ್ರೆಸ್ ನಾಯಕರು? ಮೇಡಮ್, ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ, ನಾನು ಒಪ್ಕೊಳ್ತೀನಿ, ನಾವು ಇವತ್ತು ರಾಮನ ಹೆಸರಿನಲ್ಲೇ ನಾವು ಆಡಳಿತ ಮಾಡಬೇಕು. ರಾಜ್ಯದ ಪರಿಕಲ್ಪನೆಯನ್ನು ಆಧಾರದಲ್ಲಿ ನಾವು ಈ ಆಡಳಿತ ಮಾಡಬೇಕು ಅಂತ ಹೇಳಿ ರಾಮನ ಹೆಸರಿನಲ್ಲೇ ನಾವು ರಾಜಕಾರಣ ಮಾಡ್ತೀವಿ, ರಾಮನ ಹೆಸರಿನಲ್ಲೇ ಆಡಳಿತ ನಡೆಸ್ತೀವಿ. ಯಾರು ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು, ರಘುಪತಿ ರಾಘವ ರಾಜಾರಾಮ್ ಅಂತ ಹೇಳಿದಂಥ ಆ ಮಹಾತ್ಮ ಗಾಂಧಿಯವರ ಆ ಹೆಸರು, ಆ ಫೋಟೋ ಇಟ್ಟು ಆ ಹೆಸರಿನಲ್ಲಿ ನೇತಾಡಿ 50 ವರ್ಷ ಆಡಳಿತ ಮಾಡಿ, ಇವತ್ತು ಕಾಂಗ್ರೆಸ್ನವರಿಗೆ ಆ ರಾಮ ಒಬ್ಬ ಅವನು ಅನ್ಟಚಬಲ್ ಅಂತ ಆಗುವಂಥದ್ದಿದ್ದರೆ ಎಷ್ಟರ ಮಟ್ಟಿಗೆ ಇದು ಸಾಧ್ಯ? ನೀವು ನೋಡಿರ್ಬೋದು, ಅವತ್ತು ರಾಮನ ಆ ಒಂದು ವಿಚಾರ ಕೋರ್ಟಿಗೆ ಬಂದಾಗ ರಾಮ ಇಲ್ಲ ಅಂತ ಹೇಳಿ ಅಫಿಡವಿಟ್ ಹಾಕಿದರು. ನೀವು ನೋಡಿದ್ರಿ, ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆದಾಗ ಸಂದರ್ಭಗಳಲ್ಲಿ ಯಾರು ಆ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡಿದವರನ್ನು MP ಗಳಾಗಿ ಮಾಡುವಂಥ ಪ್ರಯತ್ನ ಮಾಡಿದರು. ರಾಮ ಸೇತುವೆಯಲ್ಲಿ ನೀವು ನೋಡಿದಿರಿ, ಯಾರು ಆ ಇಂಜಿನಿಯರು, ರಾಮ ಸೇತುವೆ ಬಿಲ್ಡ್ ಮಾಡಿದಂಥ ಇಂಜಿನಿಯರ್ ಅಂತ ಹೇಳುವಂಥ ಆ ಚೀಪ್ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು. ಇವರ ಹಣೆಬರಗಳು ನಮಗೆ ಗೊತ್ತಿದೆ. ಆದರೆ ಇವತ್ತು ಕೋರ್ಟ್ನ ತೀರ್ಮಾನಗಳಾದ ಮೇಲೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಶ್ರೀರಾಮನ ಆ ಅಯೋಧ್ಯೆ ಆ ಒಂದು ಕೆಲಸ ಕಾರ್ಯಗಳು ಸುಸೂತ್ರವಾಗಬೇಕು ಅಂತ ಹೇಳುವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದು. ಇದು ಕೇವಲ ಯಾವುದೋ ಒಂದಲ್ಲ. ನಾನು ಒಂದು ಪ್ರಶ್ನೆ ಕೇಳ್ತೇನೆ ಮೇಡಮ್, ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯರು 136 ಸ್ಥಾನಗಳನ್ನು ಪಡ್ಕೊಂಡು ಬಂದರು. ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿರುವುದು 16-17%. ಇವತ್ತು ಇವರಿಗೆ 40-46% ವೋಟ್ ಬಂತು. ಬಾಕಿದೆಲ್ಲ ಹಿಂದೂಗಳ ವೋಟ್ ತಾನೇ. ಹಿಂದೂಗಳ ವೋಟ್ ಪಡ್ಕೊಂಡವರು ಹಿಂದೂಗಳ ವಿರೋಧ ಮಾಡ್ತಾ ಇರುವಂಥ ಇವರ ರಾಜನೀತಿ, ಇದನ್ನು ಯಾರು ಸಹಿಸಲಿಕ್ಕೆ ಸಾಧ್ಯ? ಇಡೀ ರಾಜ್ಯದ ಜನ ಇವತ್ತು ಯಾವುದೇ ಪ್ರತಿಭಟನೆ ಮಾಡುವಂಥದ್ದು BJP ಅಲ್ಲ, BJP ನೇತೃತ್ವ ತಗೊಂಡಿರ್ಬೋದು. ಕಾಂಗ್ರೆಸ್ನಲ್ಲಿರುವಂಥ ಸಮಸ್ತ ಹಿಂದೂಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಈ ಹೋರಾಟದಲ್ಲಿ ಭಾಗಿಗಳಾಗಿದ್ದಾರೆ ಅಂತ ಹೇಳೋದಕ್ಕೆ ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ನಡೀತಿರುವಂಥ ವಿದ್ಯಮಾನವೇ ಸಾಕ್ಷಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗ ಕೂಡ ಇವರಿಗೆ ಬುದ್ಧಿ ಬರುವಂಥದ್ದು ಆಗ್ತಾ ಇಲ್ಲ. ಏನು ಅಂತ ನನಗೆ ಅರ್ಥನೂ ಆಗ್ತಾ ಇಲ್ಲ. ಆ ಶ್ರೀರಾಮನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಇವರಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಯಾರು ಕೊಡಪ್ಪ ಅಂತ ಹೇಳಿ, ಬೇರೆ ಏನು ನಾವು ಪ್ರಾರ್ಥನೆ ಮಾಡಲ್ಲ. ಏನ್ ಸರ್ BJPಯ ಮುಂದಿನ ನಡೆ? BK ಹರಿಪ್ರಸಾದ್ ಅವರ ಈ ಸ್ಟೇಟ್ಮೆಂಟ್ ಅಂದ್ರೆ ಬಹಿರಂಗ ಹೇಳಿಕೆಗಳು
ಹಿಂದೂಗಳಿಗೆ ಭಯ ಹುಟ್ಟಿಸೋ ರೀತಿಯಲ್ಲಿ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಡೆ ಏನು? ಹೋರಾಟ ಮಾಡ್ತೀರಾ ಅಥವಾ ದೂರ ಕೊಡ್ತೀರಾ? ಯಾವ ರೀತಿ ಇರುತ್ತೆ? ನೋಡಿ, ನಾವು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸ್ಟೇಟ್ ಸಬ್ಜೆಕ್ಟ್ ಆದ ಕಾರಣ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ನಾವು ಆಗ್ರಹ ಮಾಡಿ ನಾವು ಬೀದಿಗಿರಿದು ಹೋರಾಟ ಮಾಡೋದು ಒಂದು ಕಡೆ. ಇದರ ಜೊತೆಯಲ್ಲಿ ಇದೊಂದು ಟೆರರಿಸ್ಟ್ ಆ್ಯಕ್ಟಿವಿಟಿ ಅಂತ ನಾನು ಇದನ್ನು ಬ್ರ್ಯಾಂಡ್ ಮಾಡ್ತೀನಿ. ಈ ಟೆರರಿಸ್ಟ್ ಆ್ಯಕ್ಟಿವಿಟಿಯನ್ನು ಸೋಮೋಟೋ ಕೈಗೆತ್ತಿಕೊಳ್ಳುವಂಥ ಪ್ರಯತ್ನಗಳನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ರಾಜ್ಯದ ಅವರ ಹೇಳಿಕೆಗಳು, ಮಾಹಿತಿಗಳನ್ನು ನಮ್ಮ ಕೇಂದ್ರದ ವರಿಷ್ಠರಿಗೂ ಕಳಿಸ್ಕೊಡುವಂಥದ್ದನ್ನು ನಾವು ಮಾಡ್ತೇವೆ. ಇದರ ಹಿಂದೆ ತಕ್ಷಣ NIA ಕಾರ್ಯಾಚರಣೆ ಮಾಡಬೇಕು. 22ನೇ ತಾರೀಕಿಗೆ ಬೇರೆ ಬೇರೆ ಕಡೆಯಿಂದ ಬರುವಂಥ ಹಿಂದೂಗಳಿಗೆ ಆ ಹೆದರಿಕೆಯನ್ನು ನಿಭಾಯಿಸುವಂಥ ಕೆಲಸ ಕಾರ್ಯಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಂಟಿಯಾಗಿ ಇದನ್ನು ಮಾಡಬೇಕು ಅಂತ ಹೇಳುವಂಥ ಆಗ್ರಹ ನಂದು. ಓಕೆ, ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ಇದು DV ಸದಾನಂದ ಗೌಡ ಅವರ ಮಾತು. ಥ್ಯಾಂಕ್ ಯು. ಮಾಜಿ CM DV ಸದಾನಂದ ಗೌಡರು ಮಾತನಾಡ್ತಾ ಹೇಳ್ತಾ ಇದ್ರು, BK ಹರಿಪ್ರಸಾದ್ ನಂಬರ್ 1 ಭಯೋತ್ಪಾದಕ. ಈ ರೀತಿ ಹೇಳಿಕೆಗಳನ್ನ ಕೊಡೋ ಮೂಲಕ ಯಾರನ್ನ ಕೂಡ ಭಯ ಹುಟ್ಟಿಸೋದಕ್ಕೆ ಸಾಧ್ಯ ಇಲ್ಲ. ಇವ್ರನ್ನೇ ಮೊದಲು ಬಂಧಿಸಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಆಕ್ರೋಶ ಹೊರಹಾಕಿದ್ದಾರೆ.